ಫಸ್ಟ್ ಕೇರ್ ಕ್ಲಿನಿಕ್ಗೆ ಬರುವ ಪ್ರತಿಯೊಂದು ಗರ್ಭಿಣಿ ಪೇಷಂಟಿಗೆ ಈ ಟೆಸ್ಟ್ ಅನ್ನೇ ಮಾಡ್ತೀವಿ. ಈ ಟೆಸ್ಟಿಗೆ NST ಅಥವಾ CTG ಅಂತ ಅಂತೀವಿ. ಈ ಟೆಸ್ಟ್ ಅಲ್ಲಿ ನಾವು ಮಗುದ ಹಾರ್ಟ್ ಬೀಟ್ ಅನ್ನು ಎಕ್ಸಾಮಿನ್ ಮಾಡ್ಬಿಟ್ಟು ಒಂದು ECG ತರ ಒಂದು ಸ್ಟ್ರಿಪ್ ಬರುತ್ತೆ. ಈ ಸ್ಟ್ರಿಪ್ ಅಲ್ಲಿ ಮಗುದು ಹಾರ್ಟ್ ಬೀಟ್ ವೇರಿಯೇಷನ್ಸ್ ಹಾಗೂ ಆಕ್ಸಲರೇಷನ್ಸ್ ಅನ್ನು ನೋಡ್ಬಿಟ್ಟು ಮಗು ಒಳಗಡೆ ಹೇಗಿದೆ, ಮಗುಗೆ ಏನಾದ್ರು ತೊಂದರೆ ಇದೆಯಾ, ಮಗುದು ಬ್ಲಡ್ ಸಪ್ಲೈ ಏನಾದ್ರು ಕಡಿಮೆ ಆಗುತ್ತಾ ಇದೆಯಾ ಅಂತ ಐಡಿಯಾ ಬರುತ್ತೆ ನಮ್ಗೆ. ಸೊ ಈ ಟೆಸ್ಟ್ ಅನ್ನ ಯೂಶಲಿ ನಾವು 32 to 34 ವೀಕ್ಸ್ ಅಲ್ಲಿ 2 ವಾರಕ್ಕೆ ಒಂದ್ಸತಿ ಮಾಡ್ತೀವಿ. 36 ವೀಕ್ಸ್ ಆದ ನಂತರ ಪ್ರತಿ ವಾರ ಡೆಲಿವರಿ ಆಗೋ ತನಕ ಈ ಟೆಸ್ಟ್ ಅನ್ನು ಮಾಡಕ್ ಹೇಳ್ತೀವಿ. ಯಾಕಂದ್ರೆ ಒಂದೊಂದ್ಸತಿ ಕತ್ತು ಸುತ್ತ ಏನಾದ್ರು ಕರಳು ಇತ್ತು ಅಂತಂದ್ರೆ ಹಾಗೂ ಮಗುದ ಹಾರ್ಟ್ ಬೀಟ್ ಏನಾದ್ರು ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಈ NST ಟೆಸ್ಟ್ ಅಲ್ಲಿ ನಮ್ಗೆ ಆಗೇ ಆಗುತ್ತೆ. ಯಾಕಂದ್ರೆ ಮಗುದು ಗರ್ಭಕೋಶ ಒಳಗಡೆ ಇರುವ ಕ್ವಾಲಿಟೇಟಿವ್ ಸ್ಟೇಟ್ ನಮ್ಗೆ ಬರೀ NST ಅಲ್ಲೇ ಗೊತ್ತಾಗುತ್ತೆ. ನಮ್ಗೆ ಸ್ಕ್ಯಾನಿಂಗ್ ಅಲ್ಲಿ ಕ್ವಾಂಟಿಟಿ ಮಾತ್ರ ಗೊತ್ತಾಗುತ್ತೆ. ಕತ್ತು ಸುತ್ತ ಕರಳು ಇದೆಯಾ, ಇಲ್ಲ ನೀರ್ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಡೆಲಿವರಿ ಡೇಟ್ ಹತ್ರ ಬಂದಂಗೆ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಈ ಟೆಸ್ಟ್ ಅನ್ನು ನಾವು ಪ್ರತಿ ವಾರ ಮಾಡಕ್ ಹೇಳ್ತೀವಿ. ಸೊ ದಯವಿಟ್ಟು ಎಲ್ಲಾ ಗರ್ಭಿಣಿಯರು ಆಫ್ಟರ್ 34 ವೀಕ್ಸ್ ಟೆಸ್ಟ್ ಅನ್ನು ಮಾಡಬೇಕು. ಈ ವಿಡಿಯೋನ ಆದಷ್ಟು ಗರ್ಭಿಣಿಯರಿಗೆ ಹಾಗೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ದಂಪತಿಗಳಿಗೆ ಶೇರ್ ಮಾಡಿ.